ಇಂದು ಯಾರು ನಿಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ನಾಳೆ ಅವರೇ ನಿಮ್ಮ ಸ್ಥಿತಿಯನ್ನು ನೋಡಿ ಬೆರಗಾಗುತ್ತಾರೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರಿಯೋ ಆಗ ನಿಮ್ಮ ಪಯಣವು ಭಾರವಾಗಿದೆ ಒಂದು ಪಾಠವಾಗುತ್ತದೆ. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪ್ರತಿದಿನ ವಿಶೇಷವಾಗಿ ಇರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ನೀವು ರಾಜಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನದಲ್ಲಿ ಅತ್ಯಂತ ಆಳವಾದ ಶಾಂತಿ ಸಿಗುತ್ತದೆ. ಜೀವನದಲ್ಲಿ ನಿಮ್ಮನ್ನು ನೀವು ಅರಿತುಕೊಳ್ಳುವುದನ್ನು ನೋಡಬೇಕು. ನಿಮ್ಮನ್ನು ನೀವು ತಿಳಿದುಕೊಂಡಾಗ ಜೀವನದಲ್ಲಿ ನೀವು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ತಲುಪುವುದಕ್ಕೆ ಸಾಧ್ಯವಾದೀತು. ಯಾವ ಸಮಯ ನಿಮ್ಮನ್ನು ಮೌನವಾಗಿ ಇರಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಸ್ಪಷ್ಟಪಡಿಸುತ್ತದೆ. ಕೆಲವೊಮ್ಮೆ ಅತಿ ದೊಡ್ಡ ಆಸರೆ ಯಾರೂ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ನಿಮ್ಮದೇ ತಿಳುವಳಿಕೆ ಮತ್ತು ತಾಳ್ಮೆ ಆಗಿರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಸಮಯ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಬಂದೇ ಬರುತ್ತದೆ. ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕಾಗಿರುವುದು ನಿಮ್ಮದೇ ಆದ್ಯ ಕರ್ತವ್ಯ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬಾರದು. ದಾರಿ ಸುಲಭವಾಗಿ ಇರುತ್ತದೆ ಎಂದು ಜೀವನ ಭರವಸೆಯನ್ನು ನೀಡುವುದಿಲ್ಲ, ಆದರೆ ಪರಿಸ್ಥಿತಿ ಇದ್ದರೂ ಕೂಡ ಹೇಗೆ ನಡೆಯಬೇಕು ಎನ್ನುವುದನ್ನು ಖಂಡಿತವಾಗಿಯೂ ಕೂಡ ಕಲಿಸುತ್ತದೆ. ಪ್ರತಿಯೊಬ್ಬರ ನಿರೀಕ್ಷೆಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಂಡಾಗ ಉಸಿರಾಡುವುದು ಎಷ್ಟು ನಿರಾಳವಾಗಿ ಇರುತ್ತದೆ ಎನ್ನುವುದು ಮೊದಲ ಬಾರಿಗೆ ಅನುಭವಕ್ಕೆ ಬರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಏನೇ ಸಮಸ್ಯೆಗಳು ಎದುರಾದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೇನೆ ಎನ್ನುವ ಹಠ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿದ್ದನ್ನು ತಲುಪುವುದಕ್ಕೆ, ಅಂದುಕೊಂಡಿದ್ದನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಲವು ಬಾರಿ ನಿಮಗೆ ಸಿಗುವ ಮೌನವೇ ಗದ್ದಲದಿಂದ ದೂರ ಇರುವ ಸತ್ಯಗಳನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಹೊರಗಲ್ಲ, ಒಳಗಿನ ಆಲೋಚನೆಗಳಲ್ಲಿ ಇರುತ್ತದೆ ಮತ್ತು ಅದೇ ನಿಮ್ಮ ದಿನಕ್ಕೆ ಬದಲಾಯಿಸುತ್ತದೆ. ದಿನದಲ್ಲಿ ಒಮ್ಮೆಯಾದರೂ ಕೂಡ ನೀವು ಶ್ರೀಕೃಷ್ಣ ಪರಮಾತ್ಮನ ಪಠಣೆಯನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅದೆಷ್ಟೋ ಗೊಂದಲಗಳಿಗೆ ಪರಿಹಾರವನ್ನು ಆತನು ಕೊಟ್ಟೇ ಕೊಡುತ್ತಾನೆ. ಇದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ಭಕ್ತಿ ಎನ್ನುವುದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಅದನ್ನು ತೋರ್ಪಡಿಸುವುದಕ್ಕಾಗಿ ಎಂದಿಗೂ ಕೂಡ ಉಪಯೋಗ ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಒಳಿತನವನ್ನು ಸುಧಾರಣಾ ಎಂದು ಭಾವಿಸುವವರಿಗೆ ಆ ಒಳ್ಳೆಯತನವನ್ನು ಉಳಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕು ಎನ್ನುವುದು ತಿಳಿದಿರುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವುದು, ಏಕೆಂದರೆ ನೀವು ಬೇರೆಯವರ ಮೇಲಲ್ಲ ನಿಮ್ಮ ತಿಳುವಳಿಕೆಯ ಮೇಲೆ ನಂಬಿಕೆ ಇಡಲು ಕಲಿಯಿರಿ. ಆಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಬೇರೆಯವರನ್ನು ನಂಬುವುದಕ್ಕೆ ಅಥವಾ ನಂಬಿಕೆಯನ್ನು ಇಡುವುದಕ್ಕೆ ಹೋಗಲೇಬೇಡಿ. ಯಾರೂ ಕೂಡ ಇಲ್ಲಿ ಸುಮ್ಮನೆ ಇನ್ನೊಬ್ಬರ ನಂಬಿಕೆಯನ್ನು ಗಳಿಸುವಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಅವರು ಏನೋ ಮಾಡಿದ್ದಾರೆ ಎಂದರೆ ಅದರ ಹಿಂದೆ ಮತ್ತೆ ಇನ್ನೇನೋ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಏಕೆಂದರೆ ಇಲ್ಲಿ ಲಾಭ ಇಲ್ಲದೆ ಯಾರೂ ಕೂಡ ಯಾರಿಗೂ ಆಶ್ರಯ ಆಗುವುದಕ್ಕೆ ಹೋಗುವುದೇ ಇಲ್ಲ. ಒಂದಲ್ಲ ಒಂದು ರೀತಿಯ ನಿರೀಕ್ಷೆ ಎನ್ನುವುದು ಇದ್ದೇ ಇರುತ್ತದೆ. ಆ ನಿರೀಕ್ಷೆ ಎನ್ನುವುದು ಯಾವಾಗ ನಿಮ್ಮಿಂದ ಅವರಿಗೆ ಪೂರ್ಣಗೊಂಡಿದೆ ಎಂದು ಅರ್ಥವಾದ ಮೇಲೆ ಅವರು ನಿಮ್ಮನ್ನು ತೊರೆದು ಹೋಗುವಂತಹ ಸಂಭವ ಹೆಚ್ಚಾಗಿಯೇ ಇರುತ್ತದೆ. ಇದನ್ನು ನೀವು ಅರಿತುಕೊಂಡು ಯಾರು ನಿಮ್ಮನ್ನು ಅರ್ಧಕ್ಕೆ ಬಿಡುತ್ತಾರೆ, ಯಾರು ನಿಮ್ಮನ್ನು ಬಿಡುವುದಿಲ್ಲವೋ ಅಂಥವರನ್ನು ನೋಡಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಯಾವಾಗ ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನು ನೀವೇ ಹೊರಲು ಪ್ರಾರಂಭಿಸುತ್ತೀರೋ ಆಗ ಭಯ ನಿಮ್ಮನ್ನು ತಡೆಯುವ ಬದಲು ಎಚ್ಚರಿಸುತ್ತದೆ. ಎಲ್ಲ ಸಂಬಂಧಗಳು ಜೀವನ ಪೂರ್ತಿ ಜೊತೆ ನಡೆಯಲು ಇರುವುದಿಲ್ಲ. ಕೆಲವು ನಿಮ್ಮನ್ನು ಸರಿಯಾದ ತಿರುವಿನವರೆಗೆ ತಂದು ತಾವೇ ಹಿಂದೆ ಉಳಿಯುತ್ತವೆ. ಅಂತಹ ಸಂಬಂಧಗಳಿಗೆ ಬೆಲೆಯನ್ನು ಕೊಡಿ. ಕೆಲವು ಸಂಬಂಧಗಳು ನಿಮ್ಮನ್ನು ಅರ್ಧಕ್ಕೆ ಬಿಟ್ಟು ತೆರಳುತ್ತವೆ. ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯ ಕಾರಣ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಎಂದಿಗೂ ಕೂಡ ಯಾರ ಹಿಂದೆಯೂ ಬೀಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಜೀವನದಲ್ಲಿ ಬೀಳುವುದೇ ಆದರೆ ನೀನು ನಿನ್ನ ಪರಿಶ್ರಮ ಮತ್ತು ತ್ಯಾಗಗಳಿಂದ ಬಿದ್ದು ಎದ್ದು ಮುಂದೆ ನಿನ್ನ ಗುರಿಯನ್ನು ತಲುಪಬೇಕು.
ಬೀಳಬೇಡಿ ಎಂದು ಜೀವನ ಕಲಿಸುವುದಿಲ್ಲ, ಬಿದ್ದ ಮೇಲೆ ಹೇಗೆ ಚೇತರಿಸಿಕೊಳ್ಳಬೇಕು ಎನ್ನುವುದನ್ನು ಕಲಿಸುತ್ತದೆ. ಯಾವ ಸಮಯ ನಿಮ್ಮನ್ನು ದಣಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಅಂದರೆ ಮುಂದಿನ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತದೆ. ಎಂತಹ ಸಮಯದಲ್ಲಿ ಎಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಅವಲಂಬಿತವಾಗಿರುತ್ತದೆ. ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು ಇರುತ್ತವೆ. ಆ ಸಮಸ್ಯೆಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಬದುಕಿನಲ್ಲಿ ನಾವು ಅಂದುಕೊಂಡ ರೀತಿಯಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಗೌರವ ಮೂಡಿದಾಗ ಇತರರ ಕಠೋರ ಮಾತುಗಳು ನಿಮಗೆ ಅಷ್ಟು ನೋವು ಕೊಡುವುದಿಲ್ಲ. ಜನರಿಲ್ಲದ ಮತ್ತು ಸುಲಭವಲ್ಲದ ದಾರಿಯೇ ಕೆಲವೊಮ್ಮೆ ಅತ್ಯಂತ ಸರಿಯಾದ ಮಾರ್ಗವಾಗಿ ಇರುತ್ತದೆ. ಯಾವಾಗ ನೀವು ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡುತ್ತೀರಿಯೋ ಜೀವನ ಎನ್ನುವುದು ಹಗುರವಾಗುತ್ತದೆ. ಹೊರೆಯಾಗುವುದರ ಬದಲಿ ಜೀವನ ಎನ್ನುವುದು ಹಗುರವಾಗುತ್ತದೆ. ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏನೇ ನಡೆದರೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಮಾಡುವುದೆಲ್ಲ ಒಳ್ಳೆಯದೇ ಎನ್ನುವ ನಿಟ್ಟಿನಲ್ಲಿ ಮಾಡುತ್ತಾ ಮುಂದೆ ಸಾಗಿ. ಶ್ರೀಕೃಷ್ಣ ಪರಮಾತ್ಮನು ನಿಮ್ಮೊಂದಿಗೆ ಇದ್ದಾನೆ. ಆಗುವ ಕೆಲಸ ಎಲ್ಲವೂ ಕೂಡ ಹಾಗೇ ಆಗುತ್ತದೆ. ಆದರೆ ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಇಂದು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು ನಾಳೆ ನಿಮ್ಮ ಸ್ಥಿರತೆಯನ್ನು ನೋಡಿ ತಾವೇ ಮೌನವಾಗಿ ಇರುತ್ತಾರೆ. ಪ್ರತಿದಿನ ಖುಷಿಯಾಗಿ ಇರುವುದು ಕಷ್ಟವಿರಬಹುದು, ಆದರೆ ಪ್ರತಿನಿತ್ಯ ಸತ್ಯವಂತರಾಗಿ ಇರುವುದನ್ನು ನಿಮ್ಮನ್ನು ಒಳಗಿನಿಂದ ಬಲವಾಗಿಸುತ್ತದೆ. ಜೀವನದಲ್ಲಿ ಏನೇ ನಡೆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಸತ್ಯಕ್ಕೆ, ಧರ್ಮಕ್ಕೆ, ನಿಷ್ಠೆಗೆ ಯಾವಾಗಲೂ ಕೂಡ ಜಯ ಎನ್ನುವುದು ಇದ್ದೇ ಇರುತ್ತದೆ. ಯಾವ ವ್ಯಕ್ತಿ ಅಧರ್ಮದ ಪಕ್ಷದಲ್ಲಿ ಇರುತ್ತಾನೆಯೋ ಅವನನ್ನು ಸೋಲಿಸಬೇಕು. ಯಾವ ವ್ಯಕ್ತಿ ಧರ್ಮದ ಪಕ್ಷದಲ್ಲಿ ಇರುತ್ತಾನೆಯೋ ಅವನನ್ನು ಗೆಲ್ಲಿಸಬೇಕು. ಏಕೆಂದರೆ ಯಾವಾಗಲೂ ಕೂಡ ಧರ್ಮವೇ ಮೇಲುಗೈಯನ್ನು ಸಾಧಿಸಬೇಕು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರಿಯೋ ಆಗ ನಿಮ್ಮ ಪಯಣವು ನಿಮ್ಮೊಂದಿಗೆ ಜೋಡೆತ್ತುಗಳಂತೆ ಜೀವನ ನಿಮ್ಮನ್ನು ಎಂದಿಗೂ ಕೂಡ ಬರಿಗೈಯಲ್ಲಿ ಕಳಿಸುವುದಿಲ್ಲ. ಅದು ಪ್ರತಿ ಅನುಭವದ ಜೊತೆಗೊಂದು ತಿಳುವಳಿಕೆ ನೀಡಿಯೇ ಮುಂದೆ ಕಳಿಸುತ್ತದೆ. ನಿಮ್ಮ ಹೋರಾಟವನ್ನು ನೋಡಿದವರು ನಿಮ್ಮ ಯಶಸ್ಸಿನ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವವರು ಎಂದಿಗೂ ಕೂಡ ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಅವರು ನಿಜವಾಗಿಯೂ ನಿಮ್ಮೊಂದಿಗೆ ಇರುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಯಾರು ನಿಮ್ಮ ಹೋರಾಟವನ್ನು, ಯಾರು ನಿಮ್ಮ ಅಂತರಾಳವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುತ್ತಾರೆಯೋ, ಯಾವಾಗಲೂ ಕೂಡ ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡು ಹೋಗುತ್ತಾರೆಯೋ ಅಂಥವರು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಮುಂದಿನ ಪಯಣದವರೆಗೂ ಕೂಡ ಜೊತೆಯಾಗಿ ನಿಲ್ಲುತ್ತಾರೆ. ಕೆಲವೊಮ್ಮೆ ಮುಂದೆ ಸಾಗಲು ಗುರಿಯನ್ನು ಬದಲಿಸಬೇಕಾಗಿಲ್ಲ, ನೋಡುವ ದೃಷ್ಟಿಕೋನ ಬದಲಿಸಿದರೆ ಸಾಕು. ಯಾವಾಗ ಜನರು ನಿಮ್ಮ ಪರಿಶ್ರಮವನ್ನು ನೋಡದೆಯೇ ಕೇವಲ ಫಲಿತಾಂಶದ ಮೇಲೆ ಪ್ರಶ್ನೆಯನ್ನು ಮಾಡುತ್ತಾರೆಯೋ ಆಗ ನಿಮ್ಮ ಪಯಣ ಸರಿಯಾದ ದಿಕ್ಕಿನಲ್ಲಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಬೇಕಾಬಿಟ್ಟಿಯಾಗಿ ಯಾರ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಯ ಎನ್ನುವುದು ಎಲ್ಲವನ್ನೂ ಕೂಡ ಬದಲಿಸುತ್ತದೆ. ಸಮಯಕ್ಕೆ ಆ ಒಂದು ಶಕ್ತಿ ಎನ್ನುವುದು ಇದೆ. ಸಮಯಕ್ಕೆ ಎಲ್ಲವನ್ನೂ ಕೂಡ ಬದಲಿಸಬಲ್ಲಂತಹ ಒಂದು ವಾತಾವರಣವನ್ನು ಕೂಡ ತಿಳಿಯಾಗಿಸುವಂತಹ ಶಕ್ತಿ ಎನ್ನುವುದು ಅಡಗಿದೆ. ಸಮಯಕ್ಕೆ ಯಾವ ವ್ಯಕ್ತಿಯು ಬೆಲೆಯನ್ನು ಕೊಡುತ್ತಾನೆಯೋ ಅವನು ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಏಕೆಂದರೆ ನಿಜವಾದ ಕೆಲಸಗಳು ಹೆಚ್ಚು ಸದ್ದು ಮಾಡುವುದಿಲ್ಲ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಯಾವುದೇ ದೂರು ನೀಡದೆ ಯಾವಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನು ಹೊರಲು ಕಲಿಯುತ್ತೀರಿಯೋ ಆಗ ಜೀವನದ ಅತ್ಯಂತ ಆಳವಾಗಿರುವಂತಹ ತಿಳುವಳಿಕೆ ಬರುತ್ತದೆ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ಈಗ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾವಾಗ ನಿಮ್ಮಿಂದ ಆಗಬೇಕಾಗಿರುವಂತಹ ಕೆಲಸ ಆಗಿದೆ ಅಂದರೆ ಯಾರೂ ಕೂಡ ನಿಮ್ಮನ್ನು ತಿರುಗಿಯೂ ಕೂಡ ನೋಡುವುದಿಲ್ಲ. ಪ್ರತಿ ಬಾರಿ ಮುರಿದು ಬೀಳುವುದು ಸೋಲಲ್ಲ, ಹಲವು ಬಾರಿ ಆ ಮುರಿದು
ಬೀಳುವಿಕೆ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಮುಂದೆ ಯಾವುದೇ ಪರಿಸ್ಥಿತಿಯೂ ಕೂಡ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಯಾವಾಗ ನೀವು ಎಲ್ಲವನ್ನ ಮೆಚ್ಚಿಸುವ ಪ್ರಯತ್ನವನ್ನು ಬಿಡುತ್ತೀರಿಯೋ ಅಂದಿನಿಂದಲೇ ನಿಮ್ಮ ನಿಜವಾದ ನೆಮ್ಮದಿ ಶುರುವಾಗುತ್ತದೆ. ಜೀವನ ನಿಮ್ಮನ್ನು ಎಷ್ಟು ತಡೆಯುತ್ತದೆಯೋ ಅಷ್ಟೇ ನಿಮ್ಮೊಳಗೆ ಹೊಸತನವನ್ನು ಸೃಷ್ಟಿ ಮಾಡುವ ಅವಕಾಶವನ್ನು ನೀಡುತ್ತದೆ. ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬಂದೇ ಬರುತ್ತದೆ. ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಲಿ. ಕೋಪದಲ್ಲಿ ಜೀವನ ಯಾವುದೇ ಕಾರಣಕ್ಕೂ ಕೂಡ ಹಂತಗಳಲ್ಲಿ ನೀವು ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಕೋಪದಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಜೀವನದ ಪ್ರಮುಖ ಘಟ್ಟಗಳಲ್ಲಿನ ಹೊಸತನದ ನೀವು ಪ್ರಯತ್ನಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕೋಪ ಎನ್ನುವುದು ಮನುಷ್ಯನನ್ನು ಸರ್ವನಾಶ ಮಾಡುತ್ತದೆ. ಕೆಲವೊಮ್ಮೆ ಮೌನವಾಗಿ ಸಹಿಸುವುದು ದೌರ್ಬಲ್ಯ ಅಲ್ಲವೇ ಅಲ್ಲ, ಬದಲಿಗೆ ಪ್ರತಿಯೊಂದು ಸಾಬೀತುಪಡಿಸುವುದಕ್ಕಿಂತ ನಾನು ಮೇಲೆ ಬಂದಿದ್ದೇನೆ ಎನ್ನುವುದರ ಸಂಕೇತವಾಗಿರುತ್ತದೆ. ನಿಮ್ಮ ಕಷ್ಟದ ದಿನಗಳಲ್ಲಿ ದೂರವಿದ್ದರೆ ನಿಮ್ಮ ಯಶಸ್ಸಿನ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ. ಜೀವನದಲ್ಲಿ ಯಾವುದೇ ಕಷ್ಟ ಇದ್ದರೂ ಕೂಡ ಯಾವುದೂ ಕೂಡ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಎಂದು ಬೆಳಕು ಬಂದ ಮೇಲೆ ಕತ್ತಲೆ ಎನ್ನುವುದು ಆವರಿಸಲೇಬೇಕು. ಎಂದೂ ಕೂಡ ಕತ್ತಲೆ ಬಂದ ಮೇಲೆ ಬೆಳಕು ಎನ್ನುವುದು ಬರಲೇಬೇಕು. ಬೆಳಕು ಬಂದು ಹೋದ ಮೇಲೆ ಕತ್ತಲೆಯೂ ಕೂಡ ಬರಲೇಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಇವತ್ತಿನ ಪರಿಸ್ಥಿತಿಗಳು ಸಮಸ್ಯೆಯಿಂದ ಕೂಡಿದ್ದರೆ ನಾಳೆ ಒಳ್ಳೆಯ ಸಮಯವೂ ಕೂಡ ಬಂದೇ ಬರುತ್ತದೆ. ಆದರೆ ನಾಳೆಯ ಸಮಯ ಬರುವವರೆಗೂ ಕೂಡ ಕಾಯುವಂತಹ ತಾಳ್ಮೆ, ಆ ಒಂದು ಆತುರತೆ ನಿಮ್ಮಲ್ಲಿ ಇದ್ದಾಗ ದೇವರು ಯಾವುದನ್ನು ಯಾವಾಗ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ಯಾವಾಗ ನೀವು ಪರಿಸ್ಥಿತಿಯೊಂದಿಗೆ ಹೋರಾಡುವ ಬದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರೋ ಆಗ ಜೀವನ ಸುಲಭವೆನಿಸುತ್ತದೆ. ಆಗ ಜೀವನ ಎನ್ನುವುದು ಹಸನ್ಮುಖದಿಂದ ಕೂಡಿರುತ್ತದೆ. ಪ್ರತಿಯೊಬ್ಬರ ದಾರಿಯೂ ಕೂಡ ವಿಭಿನ್ನವಾಗಿ ಇರುತ್ತದೆ. ಹಾಗಾಗಿ ಬೇರೆಯವರ ಗುರಿಯನ್ನು ನೋಡಿ ನಿಮ್ಮ ವೇಗವನ್ನು ಕಡಿಮೆ ಎಂದು ಭಾವಿಸಿಕೊಳ್ಳಬೇಡಿ. ಅವರ ಪ್ರಯತ್ನ ಅವರು ಮಾಡುತ್ತಿದ್ದಾರೆ, ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಒಂದು ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಕೆಲವು ಶೂನ್ಯಗಳು ಬರುವುದೇ ನೀವು ಹೊರಗಿನ ಗದ್ದಲದಿಂದ ಸರಿದು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳಲಿ ಎಂದು ಮನಸ್ಸಿನಲ್ಲಿ ಉಳಿದು ಬಿಡುವ ಮಾತುಗಳೇ ಅತಿ ಹೆಚ್ಚು ಕಲಿಸುತ್ತದೆ. ಏಕೆಂದರೆ ಅನುಭವಗಳು ಶಬ್ದಗಳಿಗಿಂತ ಹೆಚ್ಚು ಆಳವಾಗಿ ಇರುತ್ತದೆ. ಯಾವುದೇ ಒಂದು ವಿಶ್ವವಿದ್ಯಾಲಯವೂ ಕೂಡ ಕಲಿಸದೇ ಇರುವಂತಹ ಒಂದು ಪಾಠವನ್ನು ಜೀವನ ಎನ್ನುವುದು ಕಲಿಸುತ್ತದೆ. ಆ ಅನುಭವ ಎನ್ನುವುದು ಕಲಿಸುತ್ತದೆ. ಹಾಗಾಗಿಯೇ ಹೇಳುವುದು, ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು. ಹಿರಿಯರ ಮಾತಿನಲ್ಲಿ ನಾವು ಕಲಿತು ಮುಂದುವರಿಯುವುದನ್ನು ನೋಡಬೇಕು ಎಂದು. ಭರವಸೆಗಳು ಮುರಿದಾಗ ಮನುಷ್ಯ ಬೇರೆಯವರಿಂದ ಅಲ್ಲ, ತನ್ನಿಂದ ತಾನೂ ಕೂಡ ಬೇರೆಯಲು ಕಲಿಯುತ್ತಾನೆ. ಮತ್ತೆ ಅದೇ ಬೆರೆಯುವಿಕೆ ಅವನನ್ನು ಮುನ್ನಡೆಸುತ್ತದೆ. ಎಲ್ಲ ದಿನಗಳೂ ಇಲ್ಲ, ಆದರೆ ಪ್ರತಿದಿನವೂ ಕೂಡ ನಿಮ್ಮನ್ನು ಮೊದಲಿಗಿಂತ ಸ್ವಲ್ಪ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಆಗಬಾರದ್ದು ಆಗಿದೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣವನ್ನು ಹುಡುಕಿಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವುದನ್ನು ಯಾರಿಗೆ ಯಾವಾಗ ಕರುಣಿಸಬೇಕೋ ಆಗ ಖಂಡಿತವಾಗಿಯೂ ಕರುಣಿಸುತ್ತಾನೆ. ಎಲ್ಲವನ್ನ ಪಡೆಯುವ ಆತುರದಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವುದೇ ಜೀವನದ ಅತಿ ದೊಡ್ಡ ನಷ್ಟ. ಯಾವುದೇ ತೋರಿಕೆ ಇಲ್ಲದೆ ನೀವು ಸರಿಯಾದ ಕೆಲಸ ಮಾಡುತ್ತಾ ಮುಂದುವರಿದರೆ ಖಂಡಿತವಾಗಿಯೂ ಕೂಡ ಜೀವನ ಎನ್ನುವುದು ಉನ್ನತವಾಗಿರುವಂತಹ ಹಂತಕ್ಕೆ ತಲುಪುತ್ತದೆ. ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಏಕೆಂದರೆ ಇಲ್ಲಿ ನಿಮ್ಮ ಜೀವನವನ್ನು ನಿರ್ವಹಿಸುತ್ತಿರುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು. ಅವನು ಯಾವಾಗ ಏನನ್ನ ನಿಮಗೆ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಕರುಣಿಸುತ್ತಾನೆ. ನೀವು
ಕೇವಲ ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ಗಮನವಿಟ್ಟು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಅದೇ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೊರಗೆ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯದ ಜೊತೆಗೆ ನಿಮ್ಮೊಳಗೆ ರೂಪುಗೊಳ್ಳುತ್ತವೆ. ಕೆಲವೊಮ್ಮೆ ಹಿಂತಿರುಗಿ ನೋಡಿದರೆ ಭಯವಾಗುವುದಿಲ್ಲ, ಬದಲಿಗೆ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡು ಎಷ್ಟು ದೂರ ಬಂದಿದ್ದೀರಿ ಅಂತ ಅರಿವಾಗುತ್ತದೆ. ಜೀವನದಲ್ಲಿ ಯಾವುದರ ಬಗ್ಗೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡ, ಯಾವುದರ ಬಗ್ಗೆಯೂ ಕೂಡ ಅತಿಯಾದ ಗಮನ ಹರಿಸುವಿಕೆ ಎನ್ನುವುದು ಬೇಡ. ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬಂದೇ ಬರುತ್ತದೆ. ಜೀವನದಲ್ಲಿ ನಂಬಿಕೆಯನ್ನು ಮೊದಲು ನಮ್ಮ ಮೇಲೆ ನಾವು ಇಟ್ಟುಕೊಳ್ಳಬೇಕು, ಏಕೆಂದರೆ ಅದೇ ನಂಬಿಕೆ ಮುಂದೆ ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಅಡಿಪಾಯವಾಗುತ್ತದೆ. ನೀವು ನೋವನ್ನು ನೀವು ತಿಳುವಳಿಕೆಯನ್ನಾಗಿ ಬದಲಿಸಿಕೊಂಡಾಗ ಅದೇ ನೋವು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರಿಯುವುದನ್ನು ನೋಡಬೇಕು. ಆತನು ಎಲ್ಲವನ್ನೂ ಕೂಡ ಗಮನಿಸುತ್ತಾ ಇರುತ್ತಾನೆ. ಯಾರಿಗೆ ಯಾವುದನ್ನು ಯಾವಾಗ ಕರುಣಿಸಬೇಕೋ ಅದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಜಗತ್ತಿನ ಯಾವ ಶಕ್ತಿಯೂ ಕೂಡ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ಯಾವ ರೋಗವೂ ಕೂಡ ನಿಮ್ಮ ಸಮೀಪಕ್ಕೆ ಬರುವುದಿಲ್ಲ. ಭಯ ಬಿಟ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ನಿಮಗೆ ಏನೂ ಕೂಡ ಆಗುವುದಿಲ್ಲ, ಮುಂದೆ ಏನೂ ಕೂಡ ಆಗುವುದೂ ಇಲ್ಲ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಆಗ ಆರೋಗ್ಯ ಸ್ಥಿರವಾಗಿ ಇರುತ್ತದೆ. ಭಯದ ಜಾಗದಲ್ಲಿ ನಂಬಿಕೆ ಎಂಬ ಸಸಿ ನೆಟ್ಟರೆ ಅದು ಮರವಾಗಿ ಬೆಳೆದು ಉತ್ತಮ ಗುಣಮಟ್ಟದ ಫಲವನ್ನು ನೀಡುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಎನ್ನುವುದು ಬೇಡವೇ ಬೇಡ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗಿ ಇದ್ದಾಗ ದೇವರು ಖಂಡಿತವಾಗಿಯೂ ಕೂಡ ಎಲ್ಲದಕ್ಕೂ ಅಸ್ತು ಎಂದು ಹೇಳುತ್ತಾನೆ. ಸಕಾರಾತ್ಮಕ ಚಿಂತನೆ ಅಂದರೆ ಏನು ಗೊತ್ತಾ? ಇದು ನಾನು ಗೆಲ್ಲಲಿಕ್ಕೆ, ಆದರೆ ಮುಂದೊಂದು ದಿನ ನಾನು ಗೆದ್ದೇ ಗೆಲ್ಲುತ್ತೀನಿ. ಆ ಬಗ್ಗೆ ನನಗೆ ಅನುಮಾನವೇ ಇಲ್ಲ, ಅವಸರವೂ ಇಲ್ಲ. ಈ ರೀತಿ ಯಾರು ಅಂದುಕೊಳ್ಳುತ್ತಾರೆಯೋ ಅವರಲ್ಲಿ ಸಕಾರಾತ್ಮಕ ಭಾವನೆ ಎನ್ನುವುದು ಯಾವತ್ತಿಗೂ ಕೂಡ ಬರುವುದಿಲ್ಲ. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ನೀವು ಗುಲಾಬಿಯಂತಹ ಸುಂದರ ಜೀವನವನ್ನು ಸಾಗಿಸಬೇಕು ಅಂದುಕೊಳ್ಳುವುದು ತಪ್ಪಲ್ಲ. ಎಲ್ಲರಿಗೂ ಆ ತರಹದ ಆಸೆ ಇದ್ದೇ ಇರುತ್ತದೆ. ಆದರೆ ನೀವು ಮುಳ್ಳಿನ ಜೊತೆ ಜೀವಿಸಬೇಕಾಗಿರುವುದು ರೂಢಿಸಿಕೊಳ್ಳಬೇಕಾಗುತ್ತದೆ. ಅದನ್ನು ಮೊದಲು ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ನಿಮ್ಮನ್ನು ಅದೆಷ್ಟೋ ಜನ ಇಷ್ಟಪಡುತ್ತಾರೆ, ಅವರ ಬಗ್ಗೆ ನೀವು ಯೋಚಿಸಿ. ಅವರಿಗೆ ನಿಮ್ಮ ಸ್ನೇಹವನ್ನು ಕೊಡಿ, ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಿ. ಅದು ಬಿಟ್ಟು ನಿಮ್ಮನ್ನು ಇಷ್ಟಪಡದೆ ಕೆಲವು ಜನರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಅವರ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಬೇರೆಯವರ ಅಭಿಪ್ರಾಯದಿಂದ ಏನನ್ನೂ ಕೂಡ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಿ. ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗೇ ಆಗುತ್ತದೆ. ಸಮಯಕ್ಕೆ ಆ ಒಂದು ತಾಕತ್ತು ಎನ್ನುವುದು ಇದೆ. ಯಾವತ್ತೂ ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯ ಹೇಳುವುದನ್ನು ಕೇಳಿ. ಅದು ಎಂದಿಗೂ ಕೂಡ ನಮ್ಮ ದಾರಿಯನ್ನು ತಪ್ಪಿಸುವುದಿಲ್ಲ. ಈಗಾಗಲೇ ಸಾಕಷ್ಟು ನೋಯಿಸಿದವರನ್ನು ಮತ್ತೆ ನೋಯಿಸಬೇಡಿ. ಅವರದ್ದು ತಪ್ಪಿದ್ದರೂ ಕೂಡ ಅವರಿಗೆ ಪಶ್ಚಾತ್ತಾಪ ಪಡಲು ಸ್ವಲ್ಪ ಸಮಯವನ್ನು ಕೊಡಿ. ಇದೇ ನೀವು ಅವರಿಗೆ ನೀಡಬಹುದಾಗಿರುವಂತಹ ಸಹಾನುಭೂತಿ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಅಂತರಂಗದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ನಿಮ್ಮನ್ನು ನೀವು ಸಂತುಷ್ಟರನ್ನಾಗಿ ಮಾಡಿಕೊಳ್ಳುವುದನ್ನು ಕಲಿತರೆ ಎಲ್ಲರೊಂದಿಗೂ ಕೂಡ ನೀವು ಸಂತೋಷವಾಗಿ ಇದ್ದೇ ಇರುತ್ತೀರಾ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ನಡೆಯಬೇಕು ಅಂತ ನಿಮ್ಮ ಮುಂದೆ ಯಾರು ಅತಿ ಬುದ್ಧಿವಂತಿಕೆ ತೋರಿಸುತ್ತಾರೆಯೋ ಅವರ ಮುಂದೆ ನೀವು ಯಾವತ್ತಿಗೂ ಕೂಡ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಇನ್ನು ಎರಡನೆಯದು, ನಿಮ್ಮ ಮನೆಯಲ್ಲಿ ಯಾವಾಗಲಾದರೂ ಕೂಡ ಜಗಳ ಆದರೆ ಆ ಸಮಯದಲ್ಲಿ ನೀವು ಮೌನವಾಗಿ ಇರುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ಆ ಜಗಳದಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಇಲ್ಲವೆಂದರೆ ಜಗಳಕ್ಕೆ ಜಗಳ ಬೆಳೆದು ಜೀವನ ಎನ್ನುವುದೇ ಸರ್ವನಾಶವಾಗುವುದು. ಇನ್ನು ಮೂರನೆಯದು, ಯಾರೇ ನಿಮ್ಮನ್ನು ಟೀಕೆ ಮಾಡುತ್ತಾ ಇದ್ದರೂ ಕೂಡ ಆ ಸಮಯದಲ್ಲಿ ನೀವು ಮೌನವಾಗಿ ಇರುವುದನ್ನು ಕಲಿಯಬೇಕು. ಏಕೆಂದರೆ ಸಮಯಕ್ಕೆ ಮೌನವಾಗಿ ಇರುವುದನ್ನು ಹೇಗೆ ಕಲಿಸುತ್ತದೆಯೋ ಅದೇ ರೀತಿಯಾಗಿ ಯಾರು ನಮಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೆಯೋ ಅವರಿಗೂ ಕೂಡ ಸಮಯ ಎನ್ನುವುದು ಸರಿಯಾದ ಉತ್ತರವನ್ನು ಕಲಿಸಿಯೇ ಕಲಿಸುತ್ತದೆ. ನಿಮಗೆ ಎಷ್ಟೇ ಕಷ್ಟದಲ್ಲಿ ಪರಿಸ್ಥಿತಿ ಎನ್ನುವುದು ಇದ್ದರೂ ಕೂಡ
ಈ 3 ಸಂದರ್ಭದಲ್ಲಿ ನೀವು ಮೌನವಾಗಿ ಇರುವುದನ್ನು ಕಲಿತುಕೊಂಡಾಗ ಜೀವನ ಎನ್ನುವುದು ಹಸನ್ಮುಖವಾಗುವುದು. ಜೀವನದಲ್ಲಿ ನೀವು ಎಲ್ಲವನ್ನೂ ಕೂಡ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಜೀವನದಲ್ಲಿ ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.